हुबली में एक कुख्यात बाइक चोर जो कि मैकेनिक था, केशवपुर पुलिस ने उसे गिरफ्तार कर लिया है। बता दें, सैयद अली जो गढ़क जिले के हुलूर गांव का रहने वाला है, सालों से दोपहिया वाहनों की चोरी में लिप्त था। दरअसल चोर ने अब तक 12 बाइक चुराई है, जिसमें 7 रॉयल इनफील्ड, 2 एंटोर्का, 1 होंडा डियो, 1 यामा, 1 बजाज पल्सर शामिल है, जिसकी कीमत लगभग 20 लाख रुपए बताई जा रही है। हुबली केशवपुर पुलिस ने इस इंटर डिस्ट्रिक्ट बाइक चोर को सीसीटीवी फुटेज की मदद से पकड़ा। गिरफ्तारी में इंस्पेक्टर पीएसआई मारुति आर बाबा और अन्य स्टाफ ने सक्रिय भूमिका निभाई। पुलिस ने चुराई गई सभी 12 बाइकें जब्त कर ली है। हुबली में चोरी की घटनाओं पर अब सख्त कदम उठाने की उम्मीद जताई जा रही है। हुबली धारवाड़ में बाइक टैक्सी रैपिडो की शुरुआत हो गई है, लेकिन यह कदम ऑटो और टैक्सी चालकों के लिए चिंता का कारण बन गया है। ऑटो और टैक्सी ड्राइवरों की एसोसिएशन ने रैपिडो के खिलाफ विरोध प्रदर्शन शुरू कर दिया है। उनका कहना है कि ऐप आधारित सेवा उनके रोजगार पर असर डाल रही है और परिवारों की रोजी रोटी मुश्किल में डाल रही है। आज सुबह ड्राइवरों ने चंद मोहम्मद सर्कल से तहसीलदार कार्यालय तक मार्च निकाला। उन्होंने राज्य सरकार से मांग की कि ओला और उबर जैसी टैक्सी सेवाएं तुरंत रोकी जाए। दिवस हुब्बಳ್ಳಿ ನಗರದಲ್ಲಿ ಓಲಾ ರ್ಯಾಪಿಡೋ ಇದರ ವಿರೋಧವಾಗಿ ಇವತ್ತು ನಾವು ಹೋರಾಟವನ್ನು ಮಾಡಿದ್ದೇವೆ ಮತ್ತು ಅದೇ ರೀತಿಯಾಗಿ ಆ ಓಲಾ ಉಬರ್ ಪ್ರಕೃತಿಯನ್ನು ದಹನ ಮಾಡಿದ್ದೇವೆ ಇವತ್ತಿನ ದಿವಸ। ವಿಶೇಷವಾಗಿ ಹೈಕೋರ್ಟ್ ಇವತ್ತು ಅವರಿಗೆ ನ್ಯಾಯ ಕೊಟ್ಟಿದೆ, ತೀರ್ಪು ಕೊಟ್ಟಿದೆ। ಅವ್ರು ತೀರ್ಪು ಕೊಟ್ಟಿದೆ, ನೀವು ಗಾಡಿ ಓಡಿಸ್ರಿ ಅಂತೇಳಿ। ಆದರೆ ನಾವು ಇಡೀ ರಾಜ್ಯದಲ್ಲಿರುವಂಥ ಆಟೋ ರಿಕ್ಷಾ ಚಾಲಕರು ಅದರ ವಿರೋಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ, ಇನ್ನು ಮುಂದೆ ಕೂಡ ಮಾಡ್ತೇವೆ। ಆದರೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ಬೇಕು। ಆಟೋ ರಿಕ್ಷಾ ಚಾಲಕರಿಂದ ಸರ್ಕಾರಕ್ಕೆ ಲಾಭ ಇದೆ, ಟ್ಯಾಕ್ಸಿ ಬೈಕ್ನಿಂದ ಲಾಭ ಇಲ್ಲ। ಇವತ್ತು ವೈಟ್ ಬೋರ್ಡ್ನಲ್ಲಿ ಅವರು ಹೊಡಿತಾ ಇದ್ದಾರೆ ಗಾಡಿಗಳು। ಯಾವ ಉದ್ದೇಶದಿಂದ ಅವ್ರು ಗಾಡಿ ನಡೆಸ್ತಾ ಇರೋ ಗೊತ್ತಾಗಿಲ್ಲ, ಟ್ಯಾಕ್ಸಿ ನಡೆಸ್ತಾ ಇರೋ ಗೊತ್ತಿಲ್ಲ। ಅದು ರಾಜ್ಯ ಸರ್ಕಾರ ಎತ್ತೆತ್ತುಕೊಂಡು ಮಾನ್ಯ ಸಾರಿಗೆ ಮಂತ್ರಿಗಳಾಗಿರುವಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದರ ಬಗ್ಗೆ ಸುಪ್ರೀಂ ಕೋರ್ಟಿಗೆ ಅವ್ರು ನ್ಯಾಯಾಲಯದಲ್ಲಿ ಅವರು ನ್ಯಾಯವನ್ನು ನೀಡಿಸುವಂತೆ ಒಂದು ಒತ್ತಾಯ ಮಾಡ್ತಾ ಇದ್ದೇವೆ। ವಿಶೇಷವಾಗಿ ನಾವು ಇಷ್ಟೇ ಅಲ್ಲ, ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಈ ಪ್ರತಿಭಟನೆ ನಡೀತಾ ಇದೆ। ರ್ಯಾಪಿಡೋ ಟ್ಯಾಕ್ಸಿ ಇದರ ಬಗ್ಗೆ ನಡೀತಾ ಇದೆ। ಪ್ರತಿಯೊಬ್ಬೊಬ್ಬರು ಕೂಡ ಆಯಾ ಜಿಲ್ಲೆಗಳಿರುವಂಥ ಪದಾಧಿಕಾರಿಗಳು ಮಾನ್ಯ ಸಾರಿಗೆ ಸಚಿವರಿಗೆ ಮನವರಿಕೆ ಮಾಡ್ತಾ ಇದ್ದಾರೆ। ಆದರೆ ಯಾಕೆ ಸಾರಿಗೆ ಸಚಿವರು ಇದರ ಬಗ್ಗೆ ನಿರ್ಲಕ್ಷ್ಯತನ ವಹಿಸ್ತಾ ಇದ್ದಾರೋ ಅದು ನಮ್ಗೆ ತಿಳಿದಾಗಿದೆ। ಮುಂದಿನ ಬರುವಂಥ ಬಜೆಟ್ ಒಳಗೆ ಆಟೋ ರಿಕ್ಷಾ ಚಾಲಕರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯದ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಅವರು ಘೋಷಣೆ ಮಾಡಬೇಕು। ಇಲ್ಲಪ್ಪ ಅಂದ್ರೆ ಪ್ರತಿ ಸಲ ತಾವು ಬರೀ ಬಾಯಿ ಮಾತೇ ಹೇಳಿ ಹೋಗ್ತಿದ್ರಿ। ಇನ್ನು ಮುಂದೆ ಆ ರೀತಿ ಆಗದ ಹಾಗೆ ಪ್ರತಿ ಜಿಲ್ಲೆ ತಾಲೂಕಿನಲ್ಲಿರುವಂಥ ಆಟೋ ರಿಕ್ಷಾ ಚಾಲಕರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು। ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅವರು ತಾವು ನ್ಯಾಯಾಲಯದಲ್ಲಿ ನ್ಯಾಯ ನೀಡಬೇಕಂತ ಹೇಳ್ಕೊಡ್ತಾರೆ। ಜೀವನ್ ಉತ್ಕೋರಿ, ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ। ಈ ರಾಜ್ಯದಾದ್ಯಂತ 10 ಲಕ್ಷಕ್ಕಿಂತ ಹೆಚ್ಚು ಆಟೋ ರಿಕ್ಷಾ ಚಾಲಕರಿದ್ದೇವೆ। ಸರ್ಕಾರ ನಮ್ಮ ಪರವಾಗಿದೆ, ಯಾವುದೇ ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿ ನೀಡಿಲ್ಲ ಅಂತ ಒಂದ್ ಕಡೆ ಹೇಳ್ತಾ ಇದೆ। ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ಪರವಾಗಿದ್ರೆ ಹೈಕೋರ್ಟ್ ಟ್ಯಾಕ್ಸಿ ಅವ್ರ ಬರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಆದ್ರೆ ಯಾವುದೇ ರೀತಿ ಅವ್ರಿಗೆ ಓಡಾಡ್ಲಿಕ್ಕೆ ಅವಕಾಶ ಇಲ್ಲ। ಹಾಗಾಗಿ ಮಾನ್ಯ ಸಾರಿಗೆ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿಶೇಷವಾಗಿ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಗಮನ ಹರಿಸಿ ಇವತ್ತು ಸರ್ಕಾರದಿಂದಾನೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು। ಅರ್ಜಿ ಸಲ್ಲಿಸಿ ಇವತ್ತು ಇಡೀ ಕರ್ನಾಟಕದ ಅಂತ ಎಲ್ಲಾ ಚಾಲಕರ ಪರವಾಗಿ, ವಾಣಿಜ್ಯ ವಾಹನ ಚಾಲಕರ ಪರವಾಗಿ, ಟ್ಯಾಕ್ಸಿ ಚಾಲಕರ ಪರವಾಗಿ, ಆಟೋ ರಿಕ್ಷಾ ಚಾಲಕರ ಪರವಾಗಿ ಮೇಲ್ಮನವಿಯನ್ನು ಸಲ್ಲಿಸಿ ಆಟೋ ಚಾಲಕರ ಬೇಡಿಕೆಗಳು ಮಾಡಬೇಕು। ಕರ್ನಾಟಕ ಸರ್ಕಾರ ಬರೀ ನಮ್ಮ ಪರವಾಗಿ ಐತಿ ಹೇಳ್ಕೊಂಡು ಸುಮ್ ಕುಂದ್ರಬಾರ್ದು। ಇವತ್ತು ವಕೀಲರ ಮುಖಾಂತರ ಮೇಲೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಬ್ರೇಕ್ ಟ್ಯಾಕ್ಸಿಯನ್ನ ನಿಲ್ಲಿಸುವಂತ ಕೆಲಸ ಮಾಡ್ಬೇಕಂತ ಮಾಧ್ಯಮಕ್ಕೆ ಕಳಕಳಿ ವಿನಂತಿ ಮಾಡ್ತೇನೆ। ಸರ್, ಇವತ್ತು ಪ್ರತಿಕೃತಿ ದಾನ ಮಾಡಿದ್ದೇವೆ। ಇವತ್ತು ಬ್ರೇಕ್ ಟ್ಯಾಕ್ಸಿಗಳ ವಿರುದ್ಧ ಪ್ರತಿಕೃತಿ ದಾನ ಮಾಡಿದ್ದೇವೆ। ಇವತ್ತು 6 ತಾರೀಕಿಗೆ ಬಜೆಟ್ ಮಂಡನೆ ಮಾಡ್ತೀವಿ।
ಮಾಡ್ತಿದ್ದಾರೆ. ಈ ಬಜೆಟ್ ಮಂಡನೆಯಲ್ಲಿ ಇಡೀ ರಾಜ್ಯದಾದ್ಯಂತ ಆಟೋ ರಿಕ್ಷಾ ಚಾಲಕರ ಬೇಡಿಕೆಗಳು ಮಾಡಬೇಕು. ಮಾಡದಿದ್ರೆ ಮುಂದೆ ಬರುವಂತ ದಿನದಲ್ಲಿ ರಾಜ್ಯದಾದ್ಯಂತ ಬಂದ್ ಕರೆ ಕೊಟ್ಟು ಉಗ್ರರು ಹೋರಾಟ ಮಾಡ್ತೇವೆ. ಇವತ್ತು ಮುಂದೆ ಬರುವಂತ ದಿನದಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಇದನ್ನ ನ್ಯಾಯ ಗೆಲ್ಲಿಸಿಕೊಡ್ಬೇಕಂತ ಮಾಧ್ಯಮಿಕನ ಕಳ್ಕೊಳ್ಳಿ ನಿಂತು ಮಾಡ್ತೇವೆ.